ಇದನ್ನ ಶಕ್ತಿ ಯೋಜನೆಯನ್ನು ನಾವು ಜಾರಿ ಮಾಡಿದ್ರೆ ಸುಮಾರು ಬೆಂಗಳೂರಿನಲ್ಲಿ 23% ಉದ್ಯೋಗಸ್ಥ ಮಹಿಳೆಯರಿಗೆ ಹೆಚ್ಚಾಗಿದೆ. ರಾಜ್ಯದಲ್ಲಿ 14% ಉಳಿದ ಭಾಗದಲ್ಲಿ, ಬೆಂಗಳೂರಿನಲ್ಲಿ 23%. ಇದು ಹೆಚ್ಚಾಗಲಿಕ್ಕೆ ಸಾಧ್ಯ. ಅದರಿಂದ ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಸಮಾಧಾನವಾಗಿದ್ದಾರೆ, ಖುಷಿಯಿಂದ ಇದ್ದಾರೆ, ಮತ್ತೆ ಅವರ ಹಕ್ಕುಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಅವರ ಪರ್ಚೇಸಿಂಗ್ ಪವರ್, ಕೊಂಡುಕೊಳ್ತಕ್ಕಂಥ ಶಕ್ತಿ ಇದೆಯಲ್ಲ, ಉಳಿತಾಯ ಆಗುತ್ತೆ. ಈಗ ನೀವು ಯಾರು ಹೆಣ್ಮಕ್ಳು ನೀವು ಬಸ್ ಬರ್ತಿದೆಯಲ್ವಾ, ಸರ್ಕಾರಿ ಬಸ್ನಲ್ಲಿ ಎಷ್ಟು ಜನ ಬರ್ತೀರಿ? ಕೈ ಎತ್ತಿ ನೋಡೋಣ. ನಿಮ್ ಬಾಕಿಯವರೆಲ್ಲ ಕಾರಿ ಕಟ್ಟಿದ್ದೀರಾ? ನೀನ್ ಬರಲ್ಲೇನಮ್ಮ? ನೀನು ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲಿಕ್ಕೆ ಸಾಧ್ಯ. ಗೃಹಲಕ್ಷ್ಮಿ ಯೋಜನೆ ಯಾರು ಮನೆಗೆ ಯಜಮಾನಿ ಇದ್ದಾರೆ, ಸುಮಾರು 1,26,00,000 1,26,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದೆ. ಇದೆಲ್ಲ ಉಳಿತಾಯ ಆಗ್ತದಲ್ಲ. ಇದನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದಲ್ಲ, ನಿಮ್ಗೆ ಶಕ್ತಿ ಬರ್ತದಲ್ಲ. ಆರ್ಥಿಕವಾಗಿ ನೀವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಕಾದಂತ ಅಗತ್ಯ ಇಲ್ಲ. ಡಿಪೆಂಡೆನ್ಸಿ ಇದ್ರೆ ನಿಮಗೆ ನಿಮ್ಮ ಹಕ್ಕುಗಳು ರಕ್ಷಣೆ ಆಗೋದಿಲ್ಲ. ನಿಮ್ಮ ಹಕ್ಕುಗಳು ರಕ್ಷಣೆ ಆಗಬೇಕಾದ್ರೆ ಡಿಪೆಂಡೆನ್ಸಿ ಇರಬಾರ್ದು. ಅದಕ್ಕೋಸ್ಕರವಾಗಿ 2,000 ಮಹಿಳಾ ಯಜಮಾನಿಗೆ ಕೊಡ್ತೇವೆ. 1,26,00,000 ಮಹಿಳೆಯರಿಗೆ ಕೊಡ್ತೇವೆ. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಿಮ್ಗೆ ಶಕ್ತಿ ಬರಬೇಕು, ಸಬಲೀಕರಣ ಆಗಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವನ್ನೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅಂತಂದ್ರೆ, ಅಸಮಾನತೆ ಇದೆ, ಲಿಂಗ ತಾರತಮ್ಯ ಇದೆ. ಈ ಲಿಂಗ ತಾರತಮ್ಯ ಅಸಮಾನತೆ ಹೋಗೋವರೆಗೆ ಸಮಾಜದಲ್ಲಿ ಸಮಾನತೆ ಬರೋದಿಲ್ಲ. ಈ ಸಮಾನತೆ ಬರಬೇಕಾದ್ರೆ ನಾವು ಈ ತಾರತಮ್ಯವನ್ನು ತೊಡೆದಾಕಬೇಕು. ಈ ತಾರತಮ್ಯ ತೊಡೆದಾಕದೇನೆ ಸಮಾನತೆ ಬರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಸಮಾನತೆ ಬರದೇನೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು